ಹಾಯ್ ಹಲೋ ವೆಲ್ಕಮ್ ಟು ಸ್ಟಾಕ್ ಮ್ಯಾಟ್ರಿಕ್ಸ್ ಚಾನಲ್. ಸೊ ಬನ್ನಿ ಇವತ್ತು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ. ಸೊ ಇಲ್ಲಿ ನೋಡಿ ನಾವು ನಿಫ್ಟಿ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಗಿರೋದು ಆಸ್ ಯೂಶುವಲ್ ನಾವು ಫ್ರೈಡೆ ಏನ್ ಮಾತಾಡ್ಕೊಂಡು ಅದೇ ತರನೇ ಒಂದು ಡೌನ್ ಫಾಲ್ ನ ಕಾಣುತ್ತೆ ಅಂತ ಅನ್ಕೊಂಡ್ವಿ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದು ಎಲ್ಲಾ ಸೆಕ್ಟರ್ಸ್ ಕೂಡ, ಅಂದ್ರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮತ್ತೆ ಮೆಟಲ್ ಸೆಕ್ಟರ್, ಸೊ ಸ್ಮಾಲ್ ಕ್ಯಾಪ್ ಆಗಿರ್ಬೋದು, ಫಾರ್ಮಾ ಸೆಕ್ಟರ್ ಆಗಿರ್ಬೋದು, ಆಟೋ ಸೆಕ್ಟರ್ ಆಗಿರ್ಬೋದು, ಮೆಟಲ್ ಸೆಕ್ಟರ್ ಆಗಿರ್ಬೋದು, ಎಲ್ಲಾ ಕೂಡ ಒಂದು ಡೌನ್ ಫಾಲ್ ನ ಕಾಣ್ತು. ಸೊ ಅದ್ ಯಾಕೆಂದ್ರೆ ರೀಸನ್ಸ್ ಎಲ್ಲ ಗ್ಲೋಬಲ್ ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ನಮ್ಗೆ ನೆಗೆಟಿವ್ ಅಲ್ಲಿ ಕಾಣ್ತಾ ಇತ್ತು. ಸೊ ಅದೇ ತರ ನಮ್ಗೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ಕೂಡ ಆಲ್ ಟೈಮ್ ಹೈಗ್ ಹೋಗಿತ್ತು. ಸೊ ಆಲ್ ಟೈಮ್ ಹೈಗ್ ಹೋದಾಗ ಏನಾಗುತ್ತೆ ಅಂದ್ರೆ ಒಂದು ಸ್ಮಾಲ್ ಕರೆಕ್ಷನ್ ತಗೊಂಡು ಮತ್ತೆ ರಿಕವರ್ ಆಗಿ ಮೇಲ್ಕ್ ಹೋಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದನ್ನ ನಾವಿಲ್ಲಿ ಚಾರ್ಟ್ ನೋಡ್ಬೇಕಾದ್ರೆ ಕೂಡ ನಾವು ಚಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೇಮ್ ಅದೇ ತರನೇ ಮಾರ್ಕೆಟ್ ಹಾಗೆ ಬಿಹೇವ್ ಮಾಡಿ ಮೇಲ್ಗಡೆಯಿಂದ ಒಂದು ಸ್ಮಾಲ್ ಕರೆಕ್ಷನ್ ತಗೊಂಡು ಕೆಳಗಡೆ ಬಂದು, ಸೊ ಓವರ್ ಆಲ್ ಆಗಿ ನಮ್ ನಿಫ್ಟಿ ಏನಪ್ಪಾ ಅಂತಂದ್ರೆ 124 ಪಾಯಿಂಟ್ಸ್ ಅಲ್ಲಿ ನಮ್ಗೆ ನೆಗೆಟಿವ್ ಅಲ್ಲೇ ಕ್ಲೋಸ್ ಮಾಡ್ತು. ಅದೇ ತರ ಬ್ಯಾಂಕ್ ನಿಫ್ಟಿ ಕೂಡ ಸೊ 480 ಪಾಯಿಂಟ್ಸ್ ಅಲ್ಲಿ ನಮ್ಗೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಮಾಡ್ತು. ಸೆನ್ಸೆಕ್ಸ್ ಕೂಡ ಆಲ್ಮೋಸ್ಟ್ 400 ಪಾಯಿಂಟ್ಸ್ ಅಲ್ಲಿ ಕ್ಲೋಸ್ ಮಾಡಿದೆ. ಅದೇ ತರ ಕೂಡ ರಿಮೈನಿಂಗ್ ಎಲ್ಲಾ ಸೆಕ್ಟರ್ಸ್ ಕೂಡ ನಮ್ಗೆ ಒಂದು ನೆಗೆಟಿವ್ ಅಲ್ಲೇ ನಮ್ಗೆ ಮಾರ್ಕೆಟ್ ನ ಫ್ರೈಡೆ ನಮ್ಗೆ ಕ್ಲೋಸ್ ಮಾಡಿದಾವೆ. ಅದೇ ತರ ಇನ್ನ ನಾವು OI ಡೇಟಾನ ನೋಡೋದಾದ್ರೆ, ಸೊ ನಿಫ್ಟಿಯಲ್ಲಿ ಕೂಡ ನಾವು ಅವತ್ತು ಪಿನ್ ಪಾಯಿಂಟ್ಸ್ ನ ಮಾರ್ಕ್ ಮಾಡಿದ್ವಿ. ಇಲ್ಲಿ ನೋಡಿ ನಿಫ್ಟಿ, ಸೊ ಇದು ಫುಡ್ ಡೇಟಾ, ಸೊ ಈ ಸೈಡ್ ಕಾಲ್ ಡೇಟಾ ಇದೆ. ಇಲ್ಲೂ ಕೂಡ ಅಷ್ಟೇ ನೋಡಿ ಎಷ್ಟು ವೇರಿಯೇಷನ್ಸ್ ಆಗಿದೆ ಅಂತಂದ್ರೆ, ಇಲ್ಲಿ ಕಾಲ್ ಡೇಟಾದಲ್ಲಿ ಎವ್ರಿಥಿಂಗ್ ಚೇಂಜಸ್ ಆಗಿದೆ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಕೂಡ OI ಡೇಟಾ ಚೇಂಜಸ್ ಆಗಿದೆ. ಈ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಕೂಡ ಚೇಂಜ್ ಆಗಿದೆ. ಅದೇ ತರ 26,200 ತುಂಬಾ ಡೇಟಾ ಒಂದು OI ಚೇಂಜಸ್ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಸೇಮ್ ಅದೇ ತರ 25,500 ಸಹ ಅಷ್ಟೇ ಒಳ್ಳೆ ವ್ಯಾಲ್ಯೂಮ್ ನಾವು ಇಲ್ಲಿ ನೋಡಬಹುದು. ಸೊ ಅದಕ್ಕೋಸ್ಕರ ನಾವ್ ಹೇಳೋದೇನಂದ್ರೆ OI ಡೇಟಾನ ಅಬ್ಸರ್ವ್ ಮಾಡ್ತಾ ಇದ್ರೆ ಯಾವ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಸೊ ಯಾವ ಇಂಟ್ರೆಸ್ಟ್ ಇದೆ, ಸೊ ಪುಟ್ ಸೈಡ್ ಇಂಟ್ರೆಸ್ಟ್ ಇದೆಯಾ ಇಲ್ಲ ಕಾಲ್ ಸೈಡ್ ಇಂಟ್ರೆಸ್ಟ್ ಇದೆಯಾ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಈಗ ನಾವು ನೋಡೋದಾದ್ರೆ, ಸೊ ನಮ್ಗೆ ಪುಟ್ ಸೈಡ್ ಅಂತ ಬಂದಾಗ 26,000 ಅಂದ್ರೆ 26,000ದಲ್ಲಿ ಪುಟ್ ಸೈಡ್ ಸೊ ಓವರ್ ಆಲ್ ಪೀಕ್ ವ್ಯಾಲ್ಯೂ 1.4 CR ವರೆಗೂ ಇತ್ತು. ಸೊ ಬಟ್ ಈಗ ಆಲ್ಮೋಸ್ಟ್ 1.2 CR ವರೆಗೂ ಕೂಡ ಡಿಕ್ರೀಸ್ ಆಗಿರೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಅದೇ ತರ ನಮ್ಗೆ ಕಾಲ್ ಸೈಡ್ ನೋಡೋದಾದ್ರೆ ತುಂಬಾ ಹೈಯೆಸ್ಟ್ ಸ್ಟ್ರೈಕ್ ವ್ಯಾಲ್ಯೂಮ್ ಇರುವಂತ ಸ್ಟ್ರೈಕ್ಸ್ ಆದ್ರೆ 26,200 ಒಂದ್ ಒಳ್ಳೆ ಕಾಲ್ ಸೈಡ್ ಗೆ ಒಳ್ಳೆ ಇನ್ಕ್ರೀಸ್ ಆಗಿರುವಂತ ಸ್ಟ್ರೈಕ್ ಪ್ರೈಸ್ ಇದೆ. ಸೊ ಅದೇ ತರ 26,500 ಕೂಡ ಒಳ್ಳೆ ಉತ್ತಮವಾದಂತ ಒಂದು OI ಡೇಟಾನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಇದು ನಮ್ ನಿಫ್ಟಿಯಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಸೇಮ್ ಇದೇ ತರ ನಮ್ಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಸಹ ಕೂಡ ನಾವು ಅಬ್ಸರ್ವ್ ಮಾಡಬಹುದು. ಅಲ್ಲೂ ಕೂಡ ಅಷ್ಟೇ ಲಾಟ್ ಆಫ್ ವೇರಿಯೇಷನ್ಸ್ ಬಂದಿದೆ ನೋಡಿ. ಇದು ಬ್ಯಾಂಕ್ ನಿಫ್ಟಿಯಲ್ಲಿ ಚೇಂಜಸ್ ಆಗಿರುವಂತ ಡೇಟಾ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ವಿ, ಅವತ್ತು ಕೂಡ ನಾವು ಅನ್ಕೊಂಡಿದ್ವಿ ಸೊ 59,000ದಲ್ಲಿ ಒಳ್ಳೆ ಸ್ಟ್ರೈಕ್ ಇದೆ ಅಂತ. ಬಟ್ ಇಲ್ಲಿ ನೋಡಿ ಕಾಲ್ ಡೇಟಾದಲ್ಲಿ ಏನಾಗಿದೆ ಅಂದ್ರೆ, ಸೊ ಇಲ್ಲಿ ತುಂಬಾ ಇನ್ಕ್ರೀಸ್ ಆಗಿದೆ. ಸೊ ಕಾಲ್ ಡೇಟಾದಲ್ಲಿ ತುಂಬಾ ಇನ್ಕ್ರೀಸ್ ಆಗಿದೆ. ಅದೇ ಪುಟ್ ಡೇಟಾ ಅಂತ ನೋಡಿದಾಗ ಪುಟ್ ಡೇಟಾದಲ್ಲಿ ತುಂಬಾ ಡಿಕ್ರೀಸ್ ಆಗಿದೆ. ಅಂದ್ರೆ ಪುಟ್ ಡೇಟಾ ಎಷ್ಟು ಡಿಕ್ರೀಸ್ ಆಗಿದೆಯೋ ಕಾಲ್ ಡೇಟಾ ಅಷ್ಟೊಂದು ಇನ್ಕ್ರೀಸ್ ಆಗಿದೆ. ಅದು ಪರ್ಟಿಕ್ಯುಲರ್ಲಿ ಒಂದ್ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಮಾತ್ರ. ಅದು 59,000 ಸ್ಟ್ರೈಕ್ ಪ್ರೈಸ್ ಅಲ್ಲಿ ಆ ತರ ನಾವು ಕಾಣೋದಕ್ಕೆ ಕಾಣ್ತಿದೆ. ಸೊ ಅದೇ ತರ 59,500 ನೋಡಿ ಇಲ್ಲೇನಾಗಿದೆ ಅಂತಂದ್ರೆ, ಸೊ ಪುಟ್ ಡೇಟಾ ಏನಿದೆ, ಪುಟ್ ಡೇಟಾ ಸ್ವಲ್ಪನೇ ನಮ್ಗೆ ಡಿಕ್ರೀಸ್ ನ ಕಾಣ್ತಾ ಇದೀವಿ. ಸೊ ಅದೇ ತರ ನಮ್ಗೆ ಕಾಲ್ ಡೇಟಾ ನೋಡಿದ್ರೆ ಇಲ್ಲೂ ಕೂಡ ಅಷ್ಟೇ ಐ ವ್ಯಾಲ್ಯೂಮ್ ಅಲ್ಲಿ ನಮ್ಗೆ ಇನ್ಕ್ರೀಸ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ಸೊ ಇಲ್ಲೂ ಕೂಡ ಅಷ್ಟೇ ನಾವು ಇನ್ನ ಪುಟ್ ಸೈಡ್ ನೋಡಿದಾಗ ಕೂಡ ಅಷ್ಟೇ ನೋಡಿ, ಇಲ್ಲಿ ನಮ್ಗೆ ಯಾವುದೇ ತರ ನಮ್ಗೆ ಕಾಲ್ ಡೇಟಾ ಸ್ವಲ್ಪನೇ ವೇರಿಯೇಷನ್ ಕಾಣ್ತಿದೆ. ಆದ್ರೆ ಪುಟ್ ಡೇಟಾ ನೋಡಿದ್ರೆ ಮಾತ್ರ ತುಂಬಾ ಹೈ ಮಾರ್ಜಿನ್ ಅಲ್ಲಿ ನಮ್ಗೆ ವೇರಿಯೇಷನ್ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಈ ಅಬ್ಸರ್ವೇಷನ್ ನೋಡೋದಾದ್ರೆ ಈಗ ನಾವೇನಾದ್ರೂ ಪೊಸಿಷನ್ ನ ಹೋಲ್ಡ್ ಮಾಡೋದಾದ್ರೆ, ಸೊ ಇನ್ನೂ ಬೀಳುತ್ತೆ ಮಾರ್ಕೆಟ್, ಸೊ ಸೆಂಟಿಮೆಂಟ್ ಪ್ರಕಾರ ಇನ್ನೂ ಬೀಳುತ್ತೆ ಅನಿಸಿದಾಗ ನಾವು ಕಾಲ್ ಡೇಟಾ ಏನಾದ್ರು ಇಲ್ಲಿ ಪೊಸಿಷನ್ಸ್ ನ ಹೋಲ್ಡ್ ಮಾಡ್ಬೇಕಾದ್ರೆ 59,000 ಒಂದು ಉತ್ತಮವಾದಂತ ಒಂದು ಸ್ಟ್ರೈಕ್ ಪ್ರೈಸ್. ಅದು ಬಿಟ್ರೆ 59,200 ಕೂಡ ಒಂದು ಒಳ್ಳೆ ಸ್ಟ್ರೈಕ್ ಇರುವಂತ ವ್ಯಾಲ್ಯೂಮ್. ಇದು ಬಿಟ್ರೆ ನೆಕ್ಸ್ಟ್ ನಮ್ಗೆ ಇರುವಂತದ್ದು 59,500. ಸೊ ಈ ಮೂರು ಸ್ಟ್ರೈಕ್ ಪ್ರೈಸ್ ಅಲ್ಲಿ ನಮ್ಗೆ ಉತ್ತಮವಾದಂತ ಪ್ರಾಫಿಟ್ ನ ನಾವು ಪಡ್ಕೋಬಹುದು. ನಾವು ಸೆನ್ಸೆಕ್ಸ್ ನೋಡ್ತಾ ಇದ್ವಿ. ಸೆನ್ಸೆಕ್ಸ್ ಅಲ್ಲಿ ಕೂಡ ಅಷ್ಟೇ ಸೊ ನಮ್ಗೆ ಇಲ್ಲಿರುವಂತ ಸೊ ಇನ್ಕ್ರೀಸ್ ಆಗಿರುವಂತ ಪುಟ್ ಡೇಟಾ ಅಂದ್ರೆ ಸೊ ಒಂದೇ ಒಂದು ಸ್ಟ್ರೈಕ್ ಪ್ರೈಸ್ ಅಲ್ಲಿ ಐ ವ್ಯಾಲ್ಯೂಮ್ ನಮ್ಗೆ ಇಲ್ಲಿ ಕಾಣ್ತಿದೆ. ಅದು ಬಂದ್ಬಿಟ್ಟು 85,000 ಇರುವಂತ ಒಂದು ಸ್ಟ್ರೈಕ್ ಪ್ರೈಸ್. ಈ ಸ್ಟ್ರೈಕ್ ಪ್ರೈಸ್ ಅಲ್ಲಿ ನಮ್ಗೆ ಪುಟ್ ಡೇಟಾ ಅನ್ನೋದು ತುಂಬಾ ಜಾಸ್ತಿ ಇದೆ. ಸೊ ಅದೇ ತರ ನಾವು ಕಾಲ್ ಸೈಡ್ ನೋಡೋದಾದ್ರೆ ಕಾಲ್ ಸೈಡ್ ಅಲ್ಲಿ ನಮ್ಗೆ ಮುಂಚೆ 85,500 ಸೊ ನಮ್ಗೆ ಇದ್ದಿದ್ದಂತ ಕಾಲ್ ಡೇಟಾ ತುಂಬಾ ಕಡಿಮೆ ಇತ್ತು. ಬಟ್ ಓವರ್ ಅ ಪೀರಿಯಡ್ ಆಫ್ ಅಂದ್ರೆ ಫ್ರೈಡೆ ಏನಾಯ್ತು ಅಂದ್ರೆ ಆಫ್ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಮಾತ್ರ ಇಂಟ್ರೆಸ್ಟ್, ಓಪನ್ ಇಂಟ್ರೆಸ್ಟ್ ತುಂಬಾ ಹೆವಿ ಬಂದಿದೆ ವ್ಯಾಲ್ಯೂಮ್ ಇಲ್ಲಿ. ಸೊ ಆಲ್ಮೋಸ್ಟ್ ಇಲ್ಲಿ 1.5 lakhs ಇರೋದು 4.5 lakhs ವರೆಗೂ ಕೂಡ
ಓಪನ್ ಇಂಟ್ರೆಸ್ಟ್ ಅನ್ನೋದು ಇನ್ಕ್ರೀಸ್ ಆಗಿದೆ. ಸೊ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಪ್ಪಾ ಇಲ್ಲಿ ಅಂತಂದ್ರೆ, ಯಾವ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಎಷ್ಟು ಇನ್ಕ್ರೀಸ್ ಆಗ್ತದೆ ನೋಡಿ. ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ, ಸೊ ಅಂದ್ರೆ 85,400 ಕೂಡ ಸೊ ಕಾಲ್ ಡೇಟಾ ಎಷ್ಟೊಂದು ಇನ್ಕ್ರೀಸ್ ಆಗಿದೆ. ಅದೇ ತರ 85,300 ಸಹ ಇನ್ಕ್ರೀಸ್ ಆಗಿದೆ. ಬಟ್ ನಾವು ಅದೇ ಫುಡ್ ಡೇಟಾನ ಅಬ್ಸರ್ವ್ ಮಾಡಿದ್ರೆ ಅದೇ ಸ್ಟ್ರೈಕ್ ಪ್ರೈಸ್ ಅಲ್ಲಿ ತುಂಬಾ ಕಡಿಮೆ ಇನ್ಕ್ರೀಸ್ ಆಗಿರುವಂತ ಡೇಟಾ ತುಂಬಾ ಕಡಿಮೆ ಇದೆ. ಬಟ್ ಕಾಲ್ ಸೈಡ್ ನೋಡಿದಾಗ ಮಾತ್ರ ತುಂಬಾ ಹೆವಿ ಇನ್ಕ್ರೀಸ್ ಆಗಿದೆ. ಸೊ ಕಾಲ್ ಸೈಡ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಏನ್ ಅರ್ಥ, ನಸು ಮಾರ್ಕೆಟ್ ಬೀಳುತ್ತೆ ಅಂತ ಅರ್ಥ. ಸೊ ಈ ಡೇಟಾನ ಅಬ್ಸರ್ವ್ ಮಾಡ್ಕೊಂಡು ಕನ್ಸರ್ನ್ ಸ್ಟ್ರೈಕ್ ಪ್ರೈಸ್ ಅಲ್ಲಿ ನಾವು ಪೊಸಿಷನ್ಸ್ ನ ಹೋಲ್ಡ್ ಮಾಡಿದ್ರೆ ಒಂದಷ್ಟು ಪ್ರಾಫಿಟ್ ನ ನಾವು ಜಾಸ್ತಿ ಗಳಿಸೋದಕ್ಕೆ ತುಂಬಾ ಸಾಧ್ಯತೆಗಳಿರ್ತವೆ. ಸಿ ಇನ್ನ ನಾವು ಎಫ್ ಐ ಅಂಡ್ ಡಿ ಐ ಡೇಟಾ ನೋಡೋದಾದ್ರೆ, ಸೊ 21 ನವೆಂಬರ್ 2025 ಅಲ್ಲಿ ಸೊ ಎಫ್ ಐ ಎಸ್ ಏನ್ ಮಾಡಿದೆ ಅಂದ್ರೆ, ಓವರ್ ಆಲ್ ಪರ್ಚೇಸ್ ಬಂದು 14,500 ಚಿಲ್ಲರೆ ಕೋಟಿಯಲ್ಲಿ ಪರ್ಚೇಸ್ ಮಾಡಿದ್ರೆ. ಸೊ ಅದೇ ತರ ನಮ್ಗೆ ಗ್ರಾಸ್ ಸೇಲ್ಸ್ ಮಾತ್ರ ಅವರು 16,000 ಚಿಲ್ಲರೆ 300 ಕೋಟಿ ಅಷ್ಟು ನಮ್ಗೆ ಸೆಲ್ ಮಾಡಿದ್ದಾರೆ. ಸೊ ಓವರ್ ಆಲ್ ಅವರ ಡೇಟಾ ನೋಡೋದಾದ್ರೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಮಾಡಿದ್ರೆ ಎಫ್ ಐ ಎಸ್ ಅದು 1,766 ಕೋಟಿಯಷ್ಟು ನಮ್ಗೆ ನೆಗೆಟಿವ್ ಅಲ್ಲಿ ಸೆಲ್ ಮಾಡಿದ್ದಾರೆ. ಅದೇ ತರ ನಾವು ಡಿ ಐ ಫಂಕ್ಷನ್ಸ್ ನ ನೋಡೋದಾದ್ರೆ, ಡಿ ಐ ಎಸ್ ಪರ್ಚೇಸ್ ಮಾಡಿರೋದು 14,900 ಅಂದ್ರೆ ಆಲ್ಮೋಸ್ಟ್ 15,000 ಕೋಟಿಯಷ್ಟು ಅವರು ಗ್ರಾಸ್ ಪರ್ಚೇಸ್ ನ ಮಾಡಿದ್ರೆ, ಸೆಲ್ ಮಾತ್ರ ಅವರು 11,000 ಚಿಲ್ಲರೆ ಅಷ್ಟು ಸೆಲ್ ಮಾಡಿದ್ದಾರೆ. ಸೊ ಅಂದ್ರೆ ಇಲ್ಲಿ ಓವರ್ ಆಲ್ ನೋಡಿದಾಗ ನೆಟ್ ಸೇಲ್ ಏನಾಗಿದೆ ಅಂದ್ರೆ ಪರ್ಚೇಸ್ ಜಾಸ್ತಿ ಇದೆ, ಸೊ ಸೆಲ್ ಅನ್ನೋದು ಕಡಿಮೆ ಇದೆ. ಸೊ ಹಾಗಾಗಿ ಏನಾಗಿದೆ ಅಂದ್ರೆ ಇವರು ಪಾಸಿಟಿವ್ ಅಲ್ಲಿ ಇದ್ದಾರೆ. ಸೊ ನಮಗೆ ಮಾರ್ಕೆಟ್ ಎಫ್ ಐ ಎಸ್ ತುಂಬಾ ಸೆಲ್ ಮಾಡಿದ್ರು ಕೂಡ ಡಿ ಐ ಎಸ್ ಪಂಪ್ ಮಾಡಿದ್ದಾರೆ ಒಳಗಡೆಗೆ. ಹಾಗಾಗಿ ಮಾರ್ಕೆಟ್ ತುಂಬಾ ಬೀಳಿಲ್ಲ, ಅಲ್ಲೇ ಸಸ್ಟೈನ್ ಆಗಿದೆ. ಇಲ್ಲ ಅಂತಂದಿದ್ರೆ ಮಾರ್ಕೆಟ್ ಇನ್ನು ಕೆಳಗೆ ಬೀಳುವಂತ ಸಾಧ್ಯತೆಗಳು ಜಾಸ್ತಿ ಇತ್ತು. ಸೊ ಇದು ಓವರ್ ಆಲ್ ಆಗಿ ನಮಗೆ 21 ಅಲ್ಲಿ ಆಗ ರಿಯಾಕ್ಟ್ ಮಾಡಿರುವಂತ ಮಾರ್ಕೆಟ್ ಸ್ಟೇಟಸ್ ಎಫ್ ಐ ಐದು ಡಿ ಐದು ಈ ತರ ನಮ್ಗೀಗ ಕಾಣ್ತಿದೆ. ಸಿ ಇನ್ನ ನಾವು ಗ್ಲೋಬಲ್ ಮಾರ್ಕೆಟ್ಸ್ ಗೆ ಬಂದ್ರೆ, ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಡೌಸನ್ಸ್ ಆಗಿರ್ಬೋದು ಪಾಸಿಟಿವ್ ಅಲ್ಲೇ ಕ್ಲೋಸ್ ಮಾಡಿದೆ. ಸೊ ಇದು ಕೂಡ ಒಂದು ಉತ್ತಮವಾದಂತ ಪಾಸಿಟಿವ್ ಅಲ್ಲೇ ಕಾಣ್ತಿದೆ. ಡೌಸನ್ಸ್ ಕೂಡ 130 ಪಾಯಿಂಟ್ಸ್ ಅಲ್ಲಿ ಕ್ಲೋಸ್ ಆಗಿದೆ. ನಾಸ್ಡಾಕ್ ಕೂಡ 178 ಪಾಯಿಂಟ್ಸ್ ಅಲ್ಲಿ ನಮಗೆ ಪಾಸಿಟಿವ್ ಅಲ್ಲೇ ಕ್ಲೋಸ್ ಮಾಡಿದೆ. ಯುರೋಪಿಯನ್ ಮಾರ್ಕೆಟ್ ನ ನೋಡೋದಾದ್ರೆ, ಸೊ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ನಮಗೆ ಪಾಸಿಟಿವ್ ಅಲ್ಲಿ ಸೊ ಎರಡು ಮಾರ್ಕೆಟ್ ಪಾಸಿಟಿವ್ ತೋರಿಸ್ತಾ ಇದ್ರು ಕೂಡ ಅದನ್ನ ಬೇರಿಸ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಸೊ ರೀಸನ್ ಯಾಕೆಂದ್ರೆ 10 ಪಾಯಿಂಟ್ಸ್ 2 ಪಾಯಿಂಟ್ಸ್ ಮಾತ್ರ ಪಾಸಿಟಿವ್ ಅಲ್ಲಿ ಕಾಣಿಸಿದೆ. ಡ್ಯಾಕ್ಸ್ ಮಾತ್ರ ನಮಗೆ 186 ಪಾಯಿಂಟ್ ನೆಗೆಟಿವ್ ಅಲ್ಲಿ ಶೋ ಆಗ್ತಿದೆ. ಅಂದ್ರೆ ಓವರ್ ಆಲ್ ಯುರೋಪಿಯನ್ ಮಾರ್ಕೆಟ್ ನಾವು ಬೇರಿಸ್ ಅಂತ, ಬೇರಿ ಸೆಂಟಿಮೆಂಟ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇನ್ನು ಅಲ್ಲಿಂದ ನೋಡೋದಾದ್ರೆ, ಸೊ ನಮಗೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಬಂದಾಗ ಗಿಫ್ಟ್ ನಿಫ್ಟಿ ರೈಟ್ ನಾವು 89 ಅಲ್ಲಿ ರನ್ ಆಗ್ತಿದೆ. ಸೊ ಅಂದ್ರೆ ಪಾಸಿಟಿವ್ ಅಲ್ಲಿ ಇದೆ. ನಿಕೈ ಮಾತ್ರ ನಮಗೆ 1,200 ಪಾಯಿಂಟ್ ವರೆಗೂ ಕೂಡ ನಮಗೆ ಫಾಲ್ ನ ಕಾಣ್ತಾ ಇದೀವಿ ನಾವು. ಇನ್ನು ರಿಮೈನಿಂಗ್ ಮಾರ್ಕೆಟ್ಸ್ ಏನಿದೆ, ಸೊ ಅದು ಸೆಟ್ ಕಾಂಪೋಸಿಟ್ ಆಗಿರ್ಬೋದು, ಜಕಾರ್ತಾ ಆಗಿರ್ಬೋದು, ಶಾಂಘೈ ಆಗಿರ್ಬೋದು, ಎವ್ರಿಥಿಂಗ್ ಆಲ್ಮೋಸ್ಟ್ ಪಾಸಿಟಿವ್ ಅಲ್ಲೇ ಇದಾವೆ. ಸೊ ಶಾಂಘೈ 6 ಪಾಯಿಂಟ್ಸ್ ನೆಗೆಟಿವ್ ಅಂತಂದ್ರು ಕೂಡ ಓಕೆ, ಇಟ್ಸ್ ಓಕೆ, ನಾಟ್ ಬ್ಯಾಡ್. ಸೊ ಪಾಸಿಟಿವ್ ಅಂತಾನೆ ಕನ್ಸಿಡರ್ ತಗೊಂಡ್ರು ಕೂಡ ಸೆಂಟಿಮೆಂಟ್ ಎಲ್ಲಾನು. ಆದ್ರೆ ನಿಕೈ ಮಾತ್ರ ನಮಗೆ 1,200 ಪಾಯಿಂಟ್ ನೆಗೆಟಿವ್ ಅಲ್ಲಿ ಇದೆ. ಸೊ ಇದನ್ನ ನಾವು ತುಂಬಾ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಅಂದ್ರೆ ಓವರ್ ಆಲ್ ಮಾರ್ಕೆಟ್ ಮಾತ್ರ ಸೊ ಲೈಟ್ಲಿ ಬುಲ್ಲಿಶ್ ಅಂತಾನು ಹೇಳಕ್ ಆಗ್ತಿಲ್ಲ, ಸೊ ಇಲ್ಲ ಬೇರಿಶ್ ಅಂತಾನು ಹೇಳಕ್ ಆಗ್ತಿಲ್ಲ. ಕನ್ಸಲ್ಟೇಷನ್ ಮೋಡ್ ಅಲ್ಲಿ ಮಾರ್ಕೆಟ್ ಒಂದು ಮಟ್ಟಕ್ಕೆ ಅಲ್ಲಿ ಕನ್ಸಲ್ಟೇಟ್ ಆಗುತ್ತೆ ಅಂತಾನು ಹೇಳ್ಬೋದು ಈಗ. ಸೊ ಇನ್ನ ಕಮಾಡಿಟೀಸ್ ಸೆಕ್ಟರ್ಸ್ ಬಂದ್ರೆ, ಕಮಾಡಿಟೀಸ್ ಸೆಕ್ಟರ್ಸ್ ಕೂಡ ಎಲ್ಲ ಕೂಡ ನಮ್ಗೆ ನೆಗೆಟಿವ್ ಅಲ್ಲೇ ರನ್ ಆಗ್ತಿದೆ. ಇನ್ನ ಆಲ್ಮೋಸ್ಟ್ ನಮ್ಮ ಕ್ರೂಡ್ ಆಯಿಲ್ ಆಗಿರ್ಬೋದು ಎಲ್ಲ ಕೂಡ ನೆಗೆಟಿವ್ ಅಲ್ಲಿ ಇದೆ. ಸೊ ಅಂದ್ರೆ ಮಾರ್ಕೆಟ್ ನಾಳೆ ಎಕ್ಸ್ಪೈರಿ ಬೇರೆ ಇದೆ ನಿಫ್ಟಿ. ಸೊ ಮೇ ಬಿ ಕನ್ಸಲ್ಟೇಷನ್ ಆಗ್ಬೋದು, ಫ್ಲಾಟ್ ಓಪನ್ ಆಗ್ಬೋದು. ಅದಾದ್ಮೇಲೆ ಯಾರಾದ್ರೂ ಎಫ್ ಐ ಎಸ್ ಡಿ ಎಸ್ ಯಾರಾದ್ರೂ ಒಂದ್ ಸ್ವಲ್ಪ ಆಪರೇಟ್ ಮಾಡಿದ್ರೆ ಎನಿಥಿಂಗ್ ಮಾರ್ಕೆಟ್ ಏನಾದ್ರೂ ಒಂದ್ ಸ್ವಲ್ಪ ಮೂವ್ ಆಗ್ಬೋದು. ಸೊ ಇದು ಡೇಟಾ. ಸೊ ಯಾರಾದ್ರೂ ಮಾರ್ಕೆಟ್ ಅಲ್ಲಿ ಪೊಸಿಷನ್ಸ್ ನ ಹೋಲ್ಡ್ ಮಾಡೋರಿದ್ರೆ, ಸೊ ಒಂದಷ್ಟು ಮಾರ್ಕೆಟ್ ಡೇಟಾನ ಅಬ್ಸರ್ವ್ ಮಾಡ್ತಾ ಒಂದ್ ಸ್ವಲ್ಪ ಟ್ರೇಡ್ ಪೊಸಿಷನ್ಸ್ ನ ಹೋಲ್ಡ್ ಮಾಡಿದ್ರೆ ಒಳ್ಳೆ ಉತ್ತಮವಾದಂತ ಪ್ರಾಫಿಟ್ಸ್ ನ ಗಳಿಸಬಹುದು. ಎನಿವೇ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.